ಸುಳ್ಯದ ಜನತೆ ಇವತ್ತೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತು ಅತಿಥ್ಯವರಾಗಿದ್ದರೂ ಕೂಡ, ಇಷ್ಟು ಹೊತ್ತು ಬಹುಶಃ ಆಗಿದ್ದರೂ ಕೂಡ ಈ ಒಂದು ಜನಸ್ತೋಮ ಯಾವ ಸಂದೇಶವನ್ನು ಕೊಡ್ತಂತ ಹೇಳಿದರೆ, ಮುಂದಿನ ನಡೆಯುವಂಥ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಿಥುನ್ ರೈಯನ್ ಇಲ್ಲಿಯ ಲೋಕಸಭಾ ಸದಸ್ಯರಾಗಿ ನಾವು ಆಯ್ಕೆ ಮಾಡಿ ಕಳಿಸ್ತೇವೆ ಅಂತ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಅತ್ಯುತ್ತಮವಾದ ಸರ್ವಸಮ್ಮತವಾದ ಅಭ್ಯರ್ಥಿಯನ್ನು ತಮ್ಮ ಮುಂದೆ ಇವತ್ತು ನಿಲ್ಲಿಸಿದೆ. ಬಹುಶಃ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಬಿ ರಮನಾಥ್ ರೈ ಅವರು, ಅದೇ ರೀತಿ ಬಹುಶಃ ವಿನಯ್ ಕುಮಾರ್ ಸೊರಕೆ ಅವರು, ಕಣಚೂರು ಮೋನಾಕನವರು, ಇನ್ನಿತರ ನಮ್ಮ ಎಲ್ಲ ನಾಯಕರ ಮಿತ್ರರು, JR ಲೋಬ ಇರಲಿ, ಐವನ್ ಡಿಸೋಜ ಇರಲಿ, ಮೊಯ್ದೀನ್ ಬಾವರ್ ಇರಲಿ, ಅಭಯ್ ಚಂದ್ರ ಜೈನ್ ಇರಲಿ, ವಸಂತ್ ಬಂಗೇರ್ ಇರಲಿ, ರಘು ಅವರಿರಲಿ, ಶಕುಂತಲ ಶೆಟ್ಟಿ ಅವರು ಎಲ್ಲರೂ ಕೂಡ ಇವತ್ತು ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್ ಹಾಗೂ ವೀರಪ್ಪ ಮೊಯ್ಲಿ ಬಗ್ಗೆ ಚರ್ಚಿಸಿ ಸಮಾಲೋಚಿಸಿ ಬಹುಶಃ ಒಂದು ಸರ್ವಸಮ್ಮತವಾದ ಅಭ್ಯರ್ಥಿಯನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ಇವತ್ತು ಮಿಥುನ್ ರಾಯ್ ಒಬ್ಬ ಯುವಕನಾಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ವಿದ್ಯಾ ಸಂಘಟನೆಯಲ್ಲಿ ಭಾಗವಹಿಸಿಕೊಂಡು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಹಲವಾರು ಹೋರಾಟಗಳನ್ನು ಮಾಡಿ ನ್ಯಾಯ ಕೊಟ್ಟಂಥ ಒಂದು ವ್ಯಕ್ತಿತ್ವ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಅದರ ಜೊತೆಯಲ್ಲಿ ತನ್ನ ಧರ್ಮವನ್ನು ಬಲ ಅಚ್ಚುಕಟ್ಟಾಗಿ ಆಚರಿಸಿ ಇನ್ನತ್ತ ಧರ್ಮ ಗೌರವ ಕೊಟ್ಟು ಸರ್ವ ಧರ್ಮವನ್ನು ಬೆರೆತಿಸಿಕೊಳ್ಳುವಂಥ ವಿಶೇಷವಾದ ವ್ಯಕ್ತಿತ್ವ ಅಂತ ಬಹುಶಃ ಇವತ್ತು ಮೈಗೂಡಿಸಿಕೊಂಡು ಬಂದಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇಬ್ಬರು ಡೆಲ್ಲಿಯಲ್ಲಿ ಟಿಕೆಟ್ನ ಚರ್ಚೆ ಆಗೋ ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ ಮೀಟಿಂಗ್ ಇದೆ ಅಂತೇಳಿ, ನಾಳೆ ಸಂಜೆ ಮೀಟಿಂಗ್ ಇದೆ ಅಂತೇಳಿ ನಾನು ಬಹುಶಃ ಫೋನ್ ಮಾಡಿ ಹೇಳಿದೆ, ಇಲ್ಲ ನನಗೆ ನಾಳೆ ಇವತ್ತು ಸಂಜೆ ಹೊರಡಲಿಕ್ಕೆ ಆಗೋದಿಲ್ಲ, ನಾನು ನಾಳೆ ಬೆಳಿಗ್ಗೆ ಖಂಡಿತವಾಗಿ ಇಲ್ಲಿಂದ ಹೊರಡ್ತೇನೆ. ಯಾಕೆಂತ ಹೇಳಿದರೆ ಶ್ರೀ ಕ್ಷೇತ್ರ ಪೊಲಲಿಯ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇವತ್ತಿನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಊಟ ಬಳಸುವ ಕಾರ್ಯಕ್ರಮ ನನಗೆ ಮತ್ತು ನನ್ನ ಮಿತ್ರ ಬಂಧದವರಿಗೆ ಇವತ್ತು ಬಂದು ನಿಂತಿದೆ. ಈ ಪೊಲಲಿ ಅಮ್ಮನ ಕೆಲಸ ಬಿಟ್ಟು ನನಗೆ ಬರಲಿಕ್ಕೆ ಆಗೋದಿಲ್ಲ. ನನಗೆ ಟಿಕೆಟ್ ಸಿಕ್ಕದಿದ್ದರೂ ಚಿಂತೆ ಇಲ್ಲ, ಈ ದೇವಸ್ಥಾನದ ಕೆಲಸ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಂತ ಯುವಕ ಮಿತ್ರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ರೀತಿಯ ತಮ್ಮ ಧರ್ಮವನ್ನು ಬಲ ಅಚ್ಚುಕಟ್ಟಾಗಿ ಆಚರಿಸುವ ಮೂಲಕ ಇವತ್ತು ಉತ್ತಮವಾದ ವ್ಯಕ್ತಿತ್ವದ ಅಭ್ಯರ್ಥಿ ನಾವು ಇವತ್ತು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಬಹುಶಃ ಅಷ್ಟು ಮಾತ್ರ ಅಲ್ಲ, ಇವತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಕ ಕಣ್ಣುಗಳಾಗಿರುವಂತಹ ಅದು ಕಂಬಳ ಇರಲಿ, ಯಕ್ಷಗಾನ ಇರಲಿ, ಬಹುಶಃ ಇವತ್ತು ಕೇಂದ್ರದ BJP ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಕಂಬಳನ್ನು ನಿಷೇಧಿಸುವಂಥ ಒಂದು ಯೋಜನೆ ರೂಪಿಸಿದಾಗ ಇದಕ್ಕೆ ಸಮರ್ಪಕವಾಗಿ ಪ್ರತಿಸ್ಪರ್ಧಿ ನೀಡಿ ಅದು ಮಿಥುನ್ ರೈ ಅಲ್ಲದೆ ಬೇರೆ ಯಾರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇವತ್ತು ತೀರ್ಮಾನ ಮಾಡಿದ ವಿಚಾರ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ತಾವೆಲ್ಲ ಇವತ್ತು ಬಹಳ ಆಸಕ್ತಿಯಿಂದ ಬಂದಿದ್ರ. ಮುಂದಿನ 18 ತಾರೀಕಿನವರೆಗೂ ಕೂಡ ನಾನು ನಿಮ್ಮದ ಕೈ ಮುಗಿದು ನಾನು ಇವತ್ತು ಪ್ರಾರ್ಥನೆ ಮಾಡಿಕೊಳ್ತೇನೆ, ಬೇಡಿಕೊಳ್ಳುತ್ತೇನೆ. ನಾಡ್ದು 18ನೇ ತಾರೀಕು ಕೂಡ ತಾವು ಪ್ರತಿಯೊಬ್ಬರ ಮನೆಗೆ ಹೋಗಿ ಬಹುಶಃ ಈ ವಿಚಾರನ ಹೇಳಬೇಕು. ಮನೆಯವರಿಗೆ ತನ್ನ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಾವು ತಮ್ಮ ವಿಶೇಷವಾದ ಈ ರೀತಿಯ ಕಲಕಲೆಯ ಮನವಿಯನ್ನು ವಿಚಾರ ಮುಂದಿಟ್ಟುಕೊಂಡಾಗ ಖಂಡಿತವಾಗಿ ಅವರು ಮನಸ್ಸನ್ನು ಬದಲಾವಣೆ ಮಾಡಿ ನಮ್ಮ ಪಕ್ಷದ ಪರವಾಗಿ, ಅಭ್ಯರ್ಥಿಯ ಪರವಾಗಿ ಆ ತಮ್ಮ ಮತವನ್ನು ಚಲಾಯಿಸ್ತಾರೆ. ನಾವು ಅತ್ಯಧಿಕ ಮುಖಾಂತರ ಗೆಲ್ಲುವ ಮುಖಾಂತರ ಬರುವಂಥ ಅವಕಾಶ ಆಗ್ತದೆ. ಇವತ್ತು ನಾನು ಕೇಳಲಿಕ್ಕೆ ಬಯಸಿದ್ದೇನೆ BJP ಕಾರ್ಯಕರ್ತರ ಜೊತೆಯಲ್ಲಿ, ಕಳೆದ 5 ವರ್ಷದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಈ ದೇಶದ ರೈತರ ಬಗ್ಗೆ ಒಂದು ದಿವಸ ಚರ್ಚೆ ಆಗಿದೆ ಅಂತೇಳಿ, ಈ ದೇಶದ ಯುವ ಜನಾಂಗದ ಬಗ್ಗೆ ಇವತ್ತು ಚರ್ಚೆ ಆಗಿದೆಯಾ, ಈ ದೇಶದ ವಿದ್ಯಾರ್ಥಿ ಸಮುದಾಯದ ಬಗ್ಗೆ ಚರ್ಚೆ ಆಗಿದೆಯಾ, ಈ ದೇಶದ ಮಹಿಳೆಯರ ಬಗ್ಗೆ ಇವತ್ತು ಚರ್ಚೆ ಆಗಿದೆಯಾ, ಈ ದೇಶದ ಕಾರ್ಮಿಕ ವರ್ಗದ ಬಗ್ಗೆ ಇವತ್ತು ಚರ್ಚೆ ಆಗಿದೆಯಾ, ಈ ದೇಶದಲ್ಲಿ ನಿರ್ಗತಿಗೆ ಹೇಗೆ ನಾವು ಬಹುಶಃ ಇವತ್ತು ಆಧಾರ ಸ್ತಂಭವಂತ ಕಾರ್ಯಕ್ರಮ ಕೊಡ್ಬೇಕಂತೇಳಿ ಏನಾದರೂ ಒಂದೇ ಒಂದು ಚರ್ಚೆ ಮತ್ತು ಯೋಜನೆ, ಅದು ಕಾನೂನು ಬಹುಶಃ ನಮ್ಮ ದೇಶದಲ್ಲಿ 5 ವರ್ಷ ತಂದಿದ್ರೆ ತಾಯಿಯದು ತೋರಿಸಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಧಿಕಾರ ಕೇಂದ್ರದಲ್ಲಿದ್ದಾಗ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಭ್ರಷ್ಟಾಚಾರ ತಡೆದು ಹಾಕಬೇಕೆಂಬ ಉದ್ದೇಶದಿಂದ ಇಡೀ ವಿಶ್ವದಲ್ಲಿ ಇಲ್ಲದಂಥ ಒಂದು ಕಾನೂನು ನಮ್ಮ ದೇಶದಲ್ಲಿ ಬಂದು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಯಾವುದಂತ ಹೇಳಿದ್ರೆ, ಇವತ್ತೇನಾದರೂ ನಿಮಗೆ ಸರ್ಕಾರ ಯಾವುದೇ ಮಾಹಿತಿ ಬೇಕಾದರೂ ಕೂಡ ₹2 ಸ್ಟ್ಯಾಂಪ್ ಪೇಪರ್ನಲ್ಲಿ ನೀವು ಸೈನ್ ಹಾಕಿ ಕೊಟ್ಟರೆ 2,000 ಕೋಟಿ ರೂಪಾಯಿಯ ಮಾಹಿತಿ ಪಡುವಂಥ ಹಕ್ಕು ಕೊಟ್ಟಿದ್ರೆ ಅದು UPA ಸರ್ಕಾರ ತನ್ನ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮುಖಾಂತರ ಬಂದಿಂದ ಹೇಳಲಿಕ್ಕೆ ನಾವು ಆಲೋಚನೆ ಮಾಡಬೇಕು. ರೈಟ್ ಟು ಫುಡ್ ಆಕ್ಟ್ ಸರ್ವರಿಗೂ ಕೂಡ ಇವತ್ತು ಆಹಾರ ಭದ್ರತೆ ಕೊಡುವಂಥ ಯೋಜನೆ. ಭವಿಷ್ಯದಲ್ಲಿ ಈ ದೇಶದಲ್ಲಿ ಎಷ್ಟೇ ಜನಸಂಖ್ಯೆ ಬರಲಿ ಕನಿಷ್ಠ ಹೊಟ್ಟೆ ತುಂಬುವಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡಲೇಬೇಕಂತೇಳಿ ಆ ಕಾನೂನನ್ನೇ ಮಾಡಿಕೊಂಡು ಇವತ್ತು ಏನಾದರೂ ಕೊಟ್ಟಿದ್ರೆ ಅದು UPA ಸರ್ಕಾರ ನಮಗೆ ಕೊಟ್ಟಿದೆ ಅಂತ ಹೇಳಿದ್ದು ನಾನು ಇವತ್ತು ಬಯಸ್ತೇನೆ. ರೈಟ್ ಟು ಎಜುಕೇಶನ್ ಆಕ್ಟ್ ಇವತ್ತು ಬಹುಶಃ ಯಾರು ಕೂಡ ಎಣಿಸಲಿಲ್ಲ. ನಮ್ಮ ದೇಶದ 25% ಕಡುಬಡವರು ಕೂಡ
ಶ್ರೀಮಂತರು ಕಲಿಯುವಂಥ ಶಾಲೆಯಲ್ಲಿ ಹೋಗುವಂಥ ಅವಕಾಶ ಬಹುಶಃ ಎಜುಕೇಷನ್ ಆಕ್ಟ್ ಮುಖಾಂತರ ಬರ್ತಂತೇಳಿ ಅದನ್ನು ಬಹುಶಃ ನಮ್ಮ UPA ಸರ್ಕಾರ ಇವತ್ತು ತೋರಿಸಿಕೊಟ್ಟಿದೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತದೆ, ಅವು ಬಹುಶಃ ವಲಸೆ ಹೋಗುವ ಸಂದರ್ಭ ಅಂತ ಹೇಳಿದಾಗ NREG ಕಾನೂನು ತರುವ ಮೂಲಕ ಇವತ್ತು ಅದರಲ್ಲಿ ಹಲವಾರು ಜನರಿಗೆ ಇವತ್ತು ಕೆಲಸವಾಗುವ ಮುಖಾಂತರ ತನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಗ್ರಾಮದ ಜನತೆ ಅಲ್ಲೇ ಕೆಲಸ ಮಾಡಿ ಜೀವನ ಮಾಡುವಂಥ ಐತಿಹಾಸಿಕವಾದ ಕಾನೂನು ತರುವಂಥ ಇದ್ದರೆ ಅದು UPA ಸರ್ಕಾರ ಇವತ್ತು ತಂದಿದೆ ಅಂತ ನಾವು ಹೆಮ್ಮೆ ಪಡಬೇಕಾಗ್ತದೆ. ಈ ರೀತಿಯ ಕಾನೂನು ತಂದಂಥ ಪಕ್ಷಕ್ಕೆ ಮತ್ತೆ ತಮ್ಮ ಮತವನ್ನು ಚಲಾವಣೆ ಮಾಡುವಂಥ ಅವಕಾಶ ಆಗಬೇಕಾಗ್ತದೆ. ಅಧಿಕಾರ ಬರೋ ಸಂದರ್ಭದಲ್ಲಿ ಬಹುಶಃ ನಮ್ಮ ಪ್ರಧಾನಮಂತ್ರಿ ಏನೆಲ್ಲ ಹೇಳಿದ್ರು, ನಾನು ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿದಂತ ಹೇಳಿದವರು ಬಹುಶಃ ಫಸ್ಟ್ ಕೆಲಸ ಮಾಡಿದಂತ ಹೇಳಿದರೆ ಪಾಕಿಸ್ತಾನದ ಪ್ರಧಾನಿಯ ಮೊಮ್ಮಗಳ ಬರ್ತ್ಡೇಗೆ ಹೋಗಿ ಚಾ ಕುಡಿದು ಮತ್ತು ಬಿರಿಯಾನಿ ತಿಂದು ಬರುವಂಥ ಕೆಲಸ ಇವತ್ತು ಮಾಡ್ತಾರೆ. ಪಾಕಿಸ್ತಾನದ ಪ್ರಧಾನಿಯ ಮೊಮ್ಮಗಳ ಬರ್ತ್ಡೇಗೆ ಹೋಗಿ ಬಿರಿಯಾನಿ ತಿಂದು ಬರುವಂತ ಪುರ್ಸೊತ್ ನಮ್ಮ ಪ್ರಧಾನಮಂತ್ರಿಗಿದೆ. ಅದೇ ನಮ್ಮ ಪಾಕಿಸ್ತಾನ ಕೊಂದಂತ ನಮ್ಮ ಸೈನಿಕರ ಒಬ್ಬರ ಮನೆಗೆ ಹೋಗಿ ಸ್ವಾಂತನ ಹೇಳುವಂತ ಯೋಗ್ಯತೆ ನಿಮಗೆ ಇದೆ ಅಂತ ನಾವು ಇವತ್ತು ಕೇಳುವಂತ ಅವಕಾಶ ಆಗ್ತದೆ. ಯಾರ ಮನೆಗೆ ಹೋಗಿ ತಾವು ಒಂದು ಸ್ವಾಂತನ ಹೇಳುವಂತ ಅವಕಾಶ ತಾವು ಇವತ್ತು ಮಾಡಿದ್ದೀರಿ. ಬಹುಶಃ ಇವತ್ತು ಮೊನ್ನೆ ನಮ್ಮ ಪಠಾಣ್ ಕೋಟಲ್ಲಿ ಬಹುಶಃ ಅದರ ಮುಂಚೆ ಘಟನೆ ಆದಾಗ ಯಾರಿಗೆ ಇವತ್ತು ಕೊಡ್ತಾರೆ ತನಿಖೆ ಮಾಡಲಿಕ್ಕೆ? ಪಠಾಣ್ ಕೋಟಲ್ಲಿ ಬಹುಶಃ ಇವತ್ತು ಇದಕ್ಕಿಂತ ಮುಂಚೆ ಒಂದು ಘಟನೆ ಆದಾಗ ISI ಅಧಿಕಾರಿಗಳನ್ನು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ISI ಇದೆ ಅಲ್ಲ, ಅವರನ್ನು ತಂದು ನಮ್ಮ ಮಣ್ಣಿನಲ್ಲಿ ತನಿಖೆ ಮಾಡಲಿಕ್ಕೆ ಕೊಡ್ತಾರೆ. ಯಾವ ಮೂರ್ಖತನ ರಾಜ್ಯತಂತ್ರಕ್ಕೆ! ಪಾಕಿಸ್ತಾನದ ISI ಸಂಸ್ಥೆ ನಮ್ಮ ದೇಶದ ವಿರುದ್ಧ ಎಲ್ಲ ಕೂಡ ಬೇಹುಗಾರಿಕೆ ಮಾಡುವಂಥ ಸಂಸ್ಥೆ. ಅವರಿಗೆ ನಮ್ಮ ನೆಲದಲ್ಲಿ ತನಿಖೆ ಮಾಡಿಕೊಳ್ಳುವಂಥ ಅಗತ್ಯತೆ ಏನಂತ ತಾವು ಇವತ್ತು ಆಲೋಚನೆ ಮಾಡಬೇಕು. ಈ ದೇಶದ ಜನತೆಗೆ ಇವತ್ತು ಉತ್ತರ ಕೊಡಬೇಕಾಗ್ತದೆ. ಆದ ಕಾರಣ ಬಹುಶಃ ಈ ರೀತಿಯ ಬೇರೆ ಬೇರೆ ಇವತ್ತು ವೈಫಲ್ಯತೆ ಕಂಡು ಬಂದಂಥ ಸಂದರ್ಭ. ಒಂದೇ ಒಂದು ಕಾರ್ಯಕ್ರಮ ಕೂಡ ಈ ದೇಶದ ಜನತೆಗೆ ಕೊಡುವಂತ ಆಗಲಿಲ್ಲ. ಇವತ್ತು ಬಹುಶಃ ಮೊನ್ನೆ ಕಾಶ್ಮೀರದಲ್ಲಿ 42 ನಮ್ಮ ಯೋಧರನ್ನು ಕಳೆದುಕೊಳ್ಳುವಂಥ ವಿಚಾರ ಆಯಿತು. ಅತ್ಯಂತ ಇವತ್ತು ನೋವಿನ ಸಂಗತಿ. ಅದು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ನಾನು ಹೇಳಿದೆ, ಇವತ್ತು ಬಹುಶಃ ಪುತ್ತೂರು ಸುಳ್ಯ ಇಲ್ಲಿ ಒಂದು ಲೋಡ್ ಹೊಯ್ಗೆ ಮತ್ತು ಮರ ಹೋದರೆ ಬಹುಶಃ ಅವರನ್ನು ಟ್ಯಾಕ್ಸ್ ಹಾಕಿ ಫೈನ್ ಹಾಕಿ ಸರಿ ಹಿಡಿಯುವಂಥ ಕೆಲಸ ಆಗ್ತದೆ. ಅದೇ ಪಾಕಿಸ್ತಾನದ ಗಡುವಿನಿಂದ ಎಲ್ಲಿ ಘಟನೆ ನಡೆಯುತ್ತಲ್ಲ ಅಲ್ಲಿಗೆ ಇವತ್ತು ಬರಬೇಕಾದ ಜೀಪಿಗೆ 3 ದಿವಸಗಳು ಬೇಕು. ಪಾಕಿಸ್ತಾನದ ಕಡೆಯಿಂದ ಇಲ್ಲಿಗೆ ತನಕ 3 ದಿವಸ 300 kg RDX ಹೇಗೆ ಬರುವಂತಾಯಿತು? ಕೇಂದ್ರದ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬರಬೇಕಾದ್ರೆ ಬಹುಶಃ ಕೇಂದ್ರ ಸರ್ಕಾರದ ಬೇಹುಗಾರಿಕೆ, ಕೇಂದ್ರ ಸರ್ಕಾರ ಗುಪ್ತಚರ, ಕೇಂದ್ರ ಸರ್ಕಾರ ಪೊಲೀಸ್ ಇವತ್ತು ಎಲ್ಲಿ ವೈಫಲ್ಯ ಆಗಿದೆ ಅಂತೇಳಿ ಬಹುಶಃ ಇವತ್ತು ತಿಳಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ತನ್ನೆಲ್ಲ ವೈಫಲ್ಯ ಇಟ್ಟುಕೊಂಡು ಬಹುಶಃ ನಾವು ಯೋಧರನ್ನು ಕಳ್ಕೊಂಡಿದ್ದೇವೆ. ಪ್ರತ್ಯುತ್ತರ ನಮ್ಮ ಸೇನೆಯವರು ಕೊಟ್ಟಾಗ ನಮ್ಮ ರಾಜ್ಯದ BJP ಅಧ್ಯಕ್ಷ ಏನು ಹೇಳ್ತಾರೆ? ವಾತಾವರಣ ಚೆನ್ನಾಗಿದೆ, ಈ ಒಂದು ಇದರಿಂದಾಗಿ ನಮಗೊಂದು 22 ಸೀಟು ಬರುವಂಥ ಅವಕಾಶ ಇದೆ ದೇವರು ಹೇಳ್ತಾರೆ. ಕೇಂದ್ರದ ಬಹುಶಃ BJP ರಾಷ್ಟ್ರೀಯ ಅಧ್ಯಕ್ಷ ಏನಾಗ್ತಾಳೆ, ಯುದ್ಧದ ವಾತಾವರಣ ಭಾಳ ಚೆನ್ನಾಗಿದೆ, ಬಹುಶಃ ಆದಷ್ಟು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳುವಂಥ ವಿಚಾರ ಇವತ್ತು ಮಾಡ್ತಾರೆ. ಅಧಿಕಾರಕ್ಕಾಗಿ ಯಾವುದೇ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಇವತ್ತು ತಯಾರಿದ್ದೇನೆ ಅಂತೇಳಿ ಹಲವು ನಿರ್ದೇಶನಗಳು. ಇದೊಂದು ನಿರ್ದೇಶ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾವು ಅಧಿಕಾರಕ್ಕೆ ಬಂದರೆ ಕಾಶ್ಮೀರದ 371 ಆರ್ಟಿಕಲ್ ತೆಗೆದಾಕ್ತೇವೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದವರು ಅಧಿಕಾರಕ್ಕೆ ಬಂದ ನಂತರ ಕಾಶ್ಮೀರದ PDP ಪಕ್ಷ ಯಾವುದಂತ ಹೇಳಿದರೆ ದೇಶಕ್ಕೆ ಮಾರಕವಾಗುವ ಭಯೋತ್ಪಾದಕರಿಗೆ, ಉಗ್ರಗಾಮಿಗಳಿಗೆ ನೇರವಾಗಿ ಬೆಂಬಲ ಕೊಟ್ಟು ಅವರ ಪರವಾಗಿ ಮಾತಾಡುವಂಥ ಶಾಸಕರು ಮತ್ತು ಮಂತ್ರಿಗಳಿರುವಂಥ PDP ಪಕ್ಷದ ಜೊತೆ ಇವರು ಅಧಿಕಾರ ಹಂಚಿ ಬಹುಶಃ ಒಪ್ಪಂದ ಮಾಡಿಕೊಂಡು 3 ವರ್ಷ ಆಡಳಿತ ಮಾಡ್ತಾರೆ. ನಾಚಿಕೆ ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಬಹುಶಃ ದೇಶ ಪ್ರೇಮದ ಮಾತನ್ನಾಡ್ತವೆ. ಇವತ್ತು ಅಧಿಕಾರಿಗೋಸ್ಕರ ಇವತ್ತು ಇವರು PDP ಜೊತೆ ಅಧಿಕಾರ ನಡೆಸುತ್ತಿದ್ದರೆ ಇವರು ಯಾವ ವಿಚಾರ ಅಂತ ಇವತ್ತು ಅರ್ಥ ಮಾಡಿಕೊಳ್ಬೇಕೆಂದು ನಾನು ಇವತ್ತು ಬಯಸುವಂತ. ಅದಕ್ಕಾಗಿ ಜನರನ್ನು ಭಾವನಾತ್ಮಕ ಮತ್ತು ಭ್ರಮೆಯಿಂದ ತೆಗೆಸುವಂಥ ವಿಚಾರ ಇವತ್ತು ಆಗ್ತದೆ. ಏನಾದರೂ ಒಂದೇ ಒಂದು ಕೆಲಸ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ಇವತ್ತು ಜನತೆ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಬಹುಶಃ ಅಧಿಕಾರಕ್ಕೆ ಬಂದಾಗ ನೀತಿ ಆಯೋಗನ ಮಾಡ್ತೇನೆ, ಪ್ಲಾನಿಂಗ್ ಕಮಿಷನ್ ನಮಗೆ ಬೇಡ, ನೀತಿ ಆಯೋಗ ತಂದು ಹೇಳಿದವರು ನೀತಿ ಆಯೋಗದ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ರಿಸರ್ವ್ ಬ್ಯಾಂಕಿನ ಮುಖ್ಯಸ್ಥರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. CBIನ ಮುಖ್ಯಸ್ಥರಿಗೆ ರಾತ್ರಿ 12 ಗಂಟೆಗೆ ಫ್ಯಾಕ್ಸ್ ಬಂದು ಅವರನ್ನು ರಜೆ ಕಳಿಸ್ತಾರೆ. ಸುಪ್ರೀಂ ಕೋರ್ಟ್ನ 4 ಜಡ್ಜ್ಗಳು ಹೊರಗೆ ಬಂದು ಪ್ರಥಮ ಬಾರಿಗೆ ಹೇಳ್ತಾರೆ ನಮಗೆ ದಮ್ಮು ಕಟ್ಟುವಂಥ ಪರಿಸ್ಥಿತಿ ಇದೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರು ಪತ್ರಿಕಾಗೋಷ್ಠಿ ಇವತ್ತು ಮಾಡ್ತಾರೆ.
40 ವರ್ಷದಲ್ಲಿ ಅತ್ಯಂತ ಕಡಿಮೆ ಉದ್ಯೋಗ ಕೊಟ್ಟಂತ ಕಾಲ ಇದ್ರೆ ಇದು 5 ವರ್ಷ ಅಂತ ಹೇಳಿ ಸ್ಟಾಟಿಸ್ಟಿಕ್ಸ್ ಸಂಸ್ಥೆ ಮುಖ್ಯಸ್ಥರು ಮಾಹಿತಿ ಕೊಡ್ತಾರೆ. ಅವರು ರಾಜೀನಾಮೆ ಕೊಟ್ಟು ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಆಗ ಈ ದೇಶದ ಪರಿಸ್ಥಿತಿ ಏನಂತ ನಾವು ಇವತ್ತು ಆಲೋಚನೆ ಮಾಡೋ ವಿಚಾರ ಇವತ್ತು ಆಗಬೇಕಾಗ್ತದೆ. ಯಾವ ಹಂತದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ, ಯಾವ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇದೆ ಅಂತ ನಾವು ಕೇಳುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಎಲ್ಲ ರೀತಿಯಿಂದಲೂ ಕೂಡ ಕೇಂದ್ರ ಸರ್ಕಾರ ವಿಫಲವಾಗಿ ಈಗ ಬಹುಶಃ ಚುನಾವಣೆಗೆ ಬಂದಾಗ ಬೇರೆ ಏನಿಲ್ಲ, BJP ಒಂದು ದುರದೃಷ್ಟ ಅಂತ ಹೇಳಿದರೆ ನಮಗೆ ಬಹುಶಃ ಕೆಲವೊಮ್ಮೆ ಬೇಸರ ಆಗ್ತದೆ ಆಲೋಚನೆ ಮಾಡುವಾಗ. ಇವರದೇ MP ಚುನಾವಣೆ ಬಗ್ಗೆ ಕೇಳಿದರೆ MP ದಾಲ ಸುಖೇಜಿ ದಾಲ ಪ್ರಯೋಜನ MP ಏರಿಗೆ ಬೋಡು MP ಹೆಂಗೆ ಮೋದಿನ ತೂದು ಓಟು ಕೊರ್ಪುಣಿ ಅಂತ ಹೇಳಿಕೆ ಆಯಿತು. ಮೋದಿದಾದ ಮಲ್ದಕ್ಕೆ ಏನಾಗ ಏನಿಲ್ಲ, ಪಾಕಿಸ್ತಾನ ಬೋಡ್ಪಾವೆ ಎಂದ BJPಯವರಿಗೆ ಓಟು ಬೇಕಾದರೂ ಕೂಡ ಪಾಕಿಸ್ತಾನದವ್ರ ಹೆಸರು ತಗೊಂಡು ಓಟು ತೆಗೆಯುವಂಥ ಪರಿಸ್ಥಿತಿ ದುಸ್ಥಿತಿ ಬಹುಶಃ ಬಂದು ನಿಲ್ಲುವಂಥ ವಿಚಾರ ಆಗಿದೆ. ಇಲ್ಲ ಬೇರೆ ಯಾವುದೇ ಬಂಡವಾಳವೇ ಇಲ್ಲ, ಯಾವುದೇ ಒಂದೇ ಒಂದು ಬಂಡವಾಳ ಇಲ್ಲ. ಈಗ ಬಹುಶಃ ಏನಾಗ್ತದೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾರೆ. ಅದನ್ನು ಹೇಳಿ ಬಹುಶಃ ಓಟು ತೆಗೆಯುವುದಲ್ಲದೆ ಈ ದೇಶದ ಜನತೆಗೆ ಏನು ಮಾಡಿದ್ದೀರಿ, ಜನಸಾಮಾನ್ಯ ಹೊಟ್ಟೆ ತುಂಬೊಂದು ಯೋಜನೆ ಏನಿದೆ, ದೇಶ ಅತ್ಯಂತ ಕಡುಬಡವನ್ನು ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿ ಬದುಕು ಕಾಣಲಿಕ್ಕೆ ತಾವು ಯಾವ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದೀರಿ, ಒಂದೇ ಒಂದು ಕಾರ್ಯಕ್ರಮ ಕೂಡ ಇವರ ಕೈಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾವು ಉಜ್ವಲ ಯೋಜನೆ ಕೊಟ್ಟಿದ್ದೇವೆ. ಉಜ್ವಲ ಯೋಜನೆ ಕೊಟ್ಟಂತ ಹೇಳಿ ಕೆಲವೇ ಮಂದಿಗೆ ಉಜ್ವಲ ಗ್ಯಾಸನ್ನು ಕೊಟ್ಟು ಇವರು ಲಾಭ ಮಾಡಿದ ಯಾರು ಅಂತ ಹೇಳಿದರೆ ದೇಶದ ಜನಸಾಮಾನ್ಯರು ಲಾಭ ಮಾಡಲಿಲ್ಲ. ಗ್ಯಾಸ್ ಕಂಪನಿಗೆ ಲಾಭ ಮಾಡಿದ್ರು. 400 ರೂಪಾಯಿದ್ದಂಥ ಗ್ಯಾಸ್ಗೆ 1,000 ರೂಪಾಯಿ ಏರಿಕೆ ಮಾಡಿ ಇವತ್ತು ಲಾಭ ಆಗಿದ್ರೆ ಅದು ಗ್ಯಾಸ್ ಕಂಪನಿ ಇವತ್ತು ಲಾಭ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯಿಂದಾಗಿ ಜನರನ್ನು ಮೋಸಗೊಳಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದಕ್ಕೆ ಬಹುಶಃ ಯಾವುದೇ ಒಂದು ಬಂಡವಾಳ ಇಲ್ಲದಂಥ ಕೇಂದ್ರ ಸರ್ಕಾರ ಇವತ್ತಿದೆ. ಯುವಕರೇನಾದರೂ ಕೆಲಸಕ್ಕೆ ಹೇಳಿದರೆ ನೀವು ಪಕೋಡ ಮಾರಿ, ನಮ್ಮ ದೇಶದ ಜನತೆಗೆ ಪಕೋಡ ಮಾರಿ ಜೀವನ ಮಾಡಲಿಕ್ಕೆ ಗೊತ್ತಿದೆ. ಬೆಳಿಗ್ಗೆ 4 ಗಂಟೆ ಎದ್ದು ಲಾರಿಗೆ ಇವತ್ತು ಗೋಣಿ ತುಂಬಿ ಅದನ್ನು ಬಹುಶಃ ಲೋಡ್ ಮಾಡಿ ಇವತ್ತು ಶ್ರಮವಹಿಸಿ ಬೆವರು ಸುರಿಸಿ ಬಹುಶಃ ಇವತ್ತು ಹೊತ್ತೆ ತುಂಬರಿಗೆ ಗೊತ್ತಿದೆ. ಯಾರ ಓದಿದ ಪೇಪರ್ ಬಿಸಾಡ್ದನ್ನು ಹೆಕ್ಕಿ ಮಾರಿ ಬಹುಶಃ ಇವತ್ತು ಜೀವನ ಗೊತ್ತಿರುವಂಥ ವಿಚಾರ ಆಗಿದೆ. ಅದು ನಮ್ಮ ದೇಶ ಜನತೆ ಎಲ್ಲ ಕೂಡ ಗೊತ್ತಿದೆ. ಹೊಟ್ಟೆ ತುಂಬಲಿಕ್ಕೆ ಏನೆಲ್ಲ ಶ್ರಮ ಪಡಬೇಕಂತೇಳಿ ನಮ್ಮ ದೇಶ ಜನತೆಗೆ ಭಾಳಷ್ಟು ಗೊತ್ತಿರುವಂಥ ವಿಚಾರ. ಆದರೆ ಪ್ರಧಾನಮಂತ್ರಿಯಾಗಿ ನೀವೇನು ಮಾಡಿದ್ದೀರಿ ಅದನ್ನು ಹೇಳಿ ಅಂತ ನಾವು ಕೇಳುವಂಥ ವಿಚಾರಕ್ಕೆ ಇವತ್ತು ಬಂದಿದ್ದೇವೆ. ಪ್ರಧಾನಮಂತ್ರಿಯಾಗಿ ದೇಶದ ಜನತೆ ಮತ್ತು ಯುವ ಜನಾಂಗ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಿಮ್ಮ ಕೆಲಸ ಯಾವುದಂತ ತಾವು ಇವತ್ತು ಹೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ಮಾಡಬೇಕಾಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ಕೊಡುಗೆ ಕೂಡ ಬರಲಿಲ್ಲ, ಒಂದೇ ಒಂದು ಯೋಜನೆ ಕೂಡ ಇಲ್ಲ. ಏನಾದಿದ್ದರೆ ಬಹುಶಃ ಇಲ್ಲಿಂದ ತೆಕೊಂಡು ಹೋದದೆ ಬಹುಶಃ ಇವತ್ತು ನಮ್ಗೆ ದೊಡ್ಡ ನಷ್ಟ ಆಗಿಬಿಟ್ಟಿದೆ. ಇವತ್ತು ಬಹುಶಃ ಅಡಿಕೆಗೆ ರೇಟ್ ಕಮ್ಮಿ ಆಗಿದೆ. ಯಾಕೆಂತ ಹೇಳಿದರೆ ಬರ್ಮಾದಿಂದ ಚೀಪ್ ರೇಟಲ್ಲಿ ಇವತ್ತು ಅಡಿಕೆ ಇವತ್ತು ಬರ್ತಾ ಇದೆ. ಈ ದೇಶದ ಗುಡ್ಕಾ ಕಂಪನಿಯವರಿಗೆ ಲಾಭ ಮಾಡಲಿಕ್ಕೆ ಬೇಕಾಗಿ ಬಾಂಗ್ಲಾದೇಶದಿಂದ ಅಥವಾ ಬರ್ಮಾದಿಂದ ಅತ್ಯಂತ ಕಡಿಮೆಗೆ ಇವತ್ತು ಬಹುಶಃ ಅಡಿಕೆಯನ್ನು ಇಂಪೋರ್ಟ್ ಮಾಡಲಿಕ್ಕೆ ಬಹುಶಃ ಬಂದು ನಮ್ಮಲ್ಲಿ ಅಡಿಕೆ ರೇಟ್ ಇಲ್ಲದಂತಾಗಿದೆ. ಯಾಕಾಗಿ ನಮ್ಮಲ್ಲಿ ಯಾರು ಕೂಡ ಇವತ್ತು ಮಾತಾಡೋದಿಲ್ಲ. ಇವತ್ತು ನಮ್ಮ ಪಾರ್ಲಿಮೆಂಟ್ ನಮ್ಮ ಸಂಸದರ ಬಗ್ಗೆ ನಾನು ಹೇಳ್ಬೇಕು, ಅವರ ಪಕ್ಷದ ಅವರ ನಾಯಕರು ಕೂಡ ಹೇಳ್ತಾರೆ ಕಲಾಪ ಸಂಸದರು ಏನು ಮಾಡೋದು ಮೇಲೆ ನೋಡಿ ಕೊಡಬೇಕಲ್ಲ ಅಂತೇಳಿ ಇವರು ಹೇಳ್ತಾರೆ. ಅರೆ ಇಲ್ಲಿ ಕರೆಕ್ಟ್ ಇರಬೇಕಲ್ಲ, ಮನೆಗೆ ಬಹುಶಃ ಮನೇಲಿದ್ದವ್ರು ಕರೆಕ್ಟ್ ಇದ್ದರೆ ಮಾತ್ರ ಆ ಮನೆಗೆ ಬಹುಶಃ ಶೋಭೆ ಮತ್ತು ಇದಿರುವಂಥ ವಿಚಾರ ಇವತ್ತು ಆಗುವಂಥದ್ದು. ಆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಸಂಸದಿಂದ ಏನಾದರೂ ಒಂದು ಕೆಲಸ ಮತ್ತು ಒಂದು ಯೋಜನೆ, ಕೇಂದ್ರ ಸರ್ಕಾರ ಒಂದು ಯೋಜನೆ ಅಥವಾ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿಯಾದರೂ ಬಂದಿದೆ ಅಂತೇಳಿ 10 ವರ್ಷದಲ್ಲಿ ಇವತ್ತು ನಾವು ನಮ್ಮ ಸಂಸದರ ಬಗ್ಗೆ ಕೇಳಬೇಕಾಗ್ತದೆ. ಒಂದೇ ಒಂದು ಯೋಜನೆಯಲ್ಲಿ ಪರವಾಗಿಲ್ಲ, ಅವ್ರು ಹೇಳಿದ ನಾವೆಲ್ಲ ಕೂಡ ಒಪ್ಪುವ. ಒಂದೇ ಒಂದು ಯೋಜನೆ ಕೂಡ ಸಮರ್ಪಕವಾಗಿ ಆಲೋಚನೆ ಮಾಡಿ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದ ಅಭಿವೃದ್ಧಿ, ಅದು ಮೀನುಗಾರಿಕೆ ಇರಲಿ, ಟೂರಿಸಮ್ ಇರಲಿ, ಇನ್ನಿತರ ಸಂಬಂಧ ಒಂದೇ ಒಂದು ವಿಚಾರ ಕೂಡ ಇಲ್ಲ. ಇವತ್ತು ಮಂಗಳೂರಿನಿಂದ ಮಡಿಕೇರಿಗೆ ಬೆಂಗಳೂರಿಗೆ ಹೋಗುವಂಥ ರಸ್ತೆ ಸರಿ ಇಲ್ಲ. ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಶಿರಾಡಿ ರಸ್ತೆ ಸರಿ ಇಲ್ಲ. ಮಂಗಳೂರಿಂದ ಕಾರ್ಕಲಾಗಿ ಆಗುಂಬೆಗೆ ಹೋಗೋ ರಸ್ತೆ ಸರಿ ಇಲ್ಲ. ಮಂಗಳೂರಿಂದ ಕೇರಳಕ್ಕೆ ಮತ್ತು ಮಂಗಳೂರಿಂದ ಗೋವಾಕ್ಕೆ ಹೋಗೋ ರಸ್ತೆ ಸರಿ ಇಲ್ಲ. ಆಗದೆ ಈ ದಕ್ಷಿಣ ಜೀವನಾಡಿ ಮತ್ತು ಅಭಿವೃದ್ಧಿ ಹೇಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಯಾಕೆ ಕಳೆದ 10-15 ವರ್ಷಗಳಿಂದ ಕುಂಠಿತ ಆಗ್ತಾ ಬಂದಿದೆ? ಇದರ ಬಗ್ಗೆ ಯಾಕೆ ಇವತ್ತು ದಿಟ್ಟ ಕ್ರಮವಾಗಿ ತಗೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅಂತೇಳಿ ಬಹುಶಃ ನಮ್ಮ ತೊಕ್ಕೋಟು ಫ್ಲೈಓವರ್ ನೀವು ನೋಡಿದರೆಲ್ಲ ಗೊತ್ತಿಲ್ಲ. ತೊಕ್ಕೋಟು ಫ್ಲೈಓವರ್ ಮತ್ತು ಪಂಪೆಲ್ ಫ್ಲೈಓವರ್, ಅಯ್ಯೋ ಎಷ್ಟು ವರ್ಷ ಆಯಿತು. ನಮ್ಮ ಸಂಸದರ ಪ್ರತಿ ಒಂದು ತಿಂಗಳಿಗೊಂದು ಪ್ರೆಸ್ ಕಾನ್ಫರೆನ್ಸ್. ನೆಕ್ಸ್ಟ್ ಮಾರ್ಚಲ್ಲಿ ಆಗ್ತದೆ, ನೆಕ್ಸ್ಟ್ ಫೆಬ್ರವರಿ ಆಗ್ತದೆ, ನೆಕ್ಸ್ಟ್ ಡಿಸೆಂಬರ್ ಆಗ್ತದೆ, ನೆಕ್ಸ್ಟ್ ಆಗಸ್ಟ್ ಆಗ್ತದೆ. ನಾನು ಗುತ್ತಿಗೆದಾರನ್ನು ಬೆದರಿಸಿದ್ದೇನೆ, ನಾನು ಎದುರಿಸಿದ್ದೇನೆ, ನಾನು ಕೋರ್ಟಲ್ಲಿ ಕೇಸ್ ಆಗಿದೆ. ಇವರು ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ಹಿಡಿದು ಪೇಪರನ್ನು ಮಾಡಿದರೆ ಅದರಲ್ಲಿ ದೊಡ್ಡ ಬ್ರಿಡ್ಜ್ ಮಾಡಿ ನಮ್ಗೆ ಹೋಗುವಂಥ ಅವಕಾಶ ಆಗುವಂಥ ಅಷ್ಟು ಬಹುಶಃ ಇವರ ಪ್ರೆಸ್ ಕಾನ್ಫರೆನ್ಸ್ ಆಗಿದೆ. ಏನು ಕೂಡ ಒಂದು ಅಲ್ಲಿ ಬ್ರಿಡ್ಜ್ ಕಟ್ಟು ಬಿಟ್ಟು ಅಲ್ಲಿ 2 ಪ್ಯಾಚ್ ಆಗುವಂಥ ಅವಕಾಶವೂ ಕೂಡ ನಮ್ಮ ಸಂಸದರಿಂದ ಪ್ಯಾಚ್ ಹಾಕಿಸ್ಲಿಕ್ಕೆ ಕೂಡ
ಆಗದ ಪರಿಸ್ಥಿತಿ. ಎಷ್ಟು ಜನ ಜನಾಂಗ ಇವತ್ತು ಹಿರಿಯರು ಬಹುಶಃ ರಸ್ತೆಯಲ್ಲಿ ಇವತ್ತು ತೀರಿ ಹೋದರು. ಎಷ್ಟು ಜನ ಇವತ್ತು ತಮ್ಮ ಜೀವನವನ್ನು ಕಳ್ಕೊಂಡ್ರು. ಎಷ್ಟು ಜನ ಇವತ್ತು ಕುಟುಂಬದ ಸದಸ್ಯರನ್ನು ಈ ರೀತಿಯಿಂದ ಕಳ್ಕೊಂಡು ಅವಕಾಶ ಆಯಿತು. ಇದನ್ನೆಲ್ಲ ಯಾಕೆ ನಮ್ಮ ಸಂಸದರು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಂಥ ಸ್ವಾಭಿಮಾನದ ಬ್ಯಾಂಕ್ ಆದ ವಿಜಯ ಬ್ಯಾಂಕ್ ಇವತ್ತು ಬರೋಡಾ ಬ್ಯಾಂಕ್ ಆಗ್ತದೆ. ವಿಜಯ ಬ್ಯಾಂಕ್ ಲಾಭದಾಯಕ ಬ್ಯಾಂಕ್. ಬರೋಡಾ ಬ್ಯಾಂಕ್ ಎಲ್ಲರೂ ಕೂಡ ದೊಡ್ಡ ದೊಡ್ಡವರು ಬಹುಶಃ ಇವತ್ತು ಸಾವಿರಾರು ಕೋಟಿ ತಗೊಂಡು ಮೋದಿಯವರ ಮಿತ್ರರೆಲ್ಲ ಓಡಿ ಹೋದಂಥ ಬ್ಯಾಂಕ್ ಅದು ಮುಳುಗಡೆ ಆದಾಗ ಬರೋಡಾ ಬ್ಯಾಂಕ್ ಅನ್ನು ವಿಜಯ ಬ್ಯಾಂಕ್ ಹಾಕೋ ಬದಲು ವಿಜಯ ಬ್ಯಾಂಕ್ ಅಂತ ಬರೋಡಾ ಬ್ಯಾಂಕ್ ಹಾಕಿದ್ರೆ ಇದೇನು ಗುಜರಾತಿನ ಬ್ಯಾಂಕ್ ಅಂತ ಹೇಳಿ ಮಾಡಿದ್ರ ಬಹುಶಃ ನಾ ಸಂಸದರು ಏನಾದ್ರು ಒಂದು ಮಾತು ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡ್ದ ನಾವು ಕೇಳ್ತೇನೆ. ಬದಲಾವಣೆ ಮಾಡುದು ಬಿಡುದು ಬೇರೆ ವಿಚಾರ. ಪಾರ್ಲಿಮೆಂಟಲ್ಲಿ ಏನಾದ್ರು ಒಂದು ದಿವಸ ತಾವು ಎದ್ದು ಮಾತಾಡಿದಿರ ಬಹುಶಃ ವಿಜಯ ಬ್ಯಾಂಕ್ ನೀವು ವಿಸರ್ಪಣೆ ಮಾಡಬೇಡಿ, ವಿಜಯ ಬ್ಯಾಂಕ್ ಉಳಿಸಬೇಕೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವ ಸಂಕೇತ ಅಂತ ಹೇಳಿ ತಾವು ಏನಾದ್ರು ಒಂದು ಮಾತನ್ನು ಆಗುವಂಥ ಅವಕಾಶ ಆಗ್ತದೆ. ಮಂಗಳೂರಿನ ಬಹುಶಃ ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಶ್ರೀನಿವಾಸ್ ಮಲ್ಯ ಮುಖಾಂತರ ಬಂದಂಥ ಏರ್ಪೋರ್ಟ್ ಇವತ್ತು ಬಹುಶಃ ಅದಾನಿ ಅವರಿಗೆ ಖಾಸಗಿ ಅವರಿಗೆ ಕೊಡುವಂಥ ವಿಚಾರ ಇವತ್ತು ಆಗ್ತದೆ. ಇಲ್ಲಿರುವಂಥ ನಮ್ಮ CPCRI ಹೈದರಾಬಾದ್ಗೆ ಇವತ್ತು ಹೋಗ್ತದೆ. BSN ಅಲ್ಲಿ ಒಂದೇ ಒಂದು ಟವರ್ ಕೂಡ ಇವತ್ತು ಆಗಲಿಲ್ಲ. ಪ್ರಧಾನಮಂತ್ರಿ ಇವತ್ತು ಜಿಯೋ ಕಂಪನಿ ಇವತ್ತು ಅಡ್ವರ್ಟೈಸ್ಮೆಂಟ್ಗೆ ನಿಲ್ತಾರೆ. ನಮ್ಮ ಫೋನ್ ಇವತ್ತು ನೆಟ್ವರ್ಕ್ ಇಲ್ಲ, ಸುಳ್ಯಕ್ಕೆ ಬರುವಾಗ ನೆಟ್ವರ್ಕ್ ಇಲ್ಲ. ಏನು ನೆಟ್ವರ್ಕ್ ಇಲ್ಲ? ಇವರು ಎರಡು ಟವರ್ ಹಾಕಿದ್ರೆ ನೆಟ್ವರ್ಕ್ ಬರ್ತದೆ. ಯಾವ್ಯಾವ ಪ್ರದೇಶದಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ನೀವು BSN ಮುಖಾಂತರ ಟವರ್ ಹಾಕಿ ಅಂತೇಳಿ ಒಂದೇ ಒಂದು ಚರ್ಚೆ ಕೂಡ ಆಗದೆ ಇವತ್ತು 40,000 ಕೋಟಿ ಬ್ಯಾಂಕ್ ಲಾಭದಲ್ಲಿದ್ದಂಥ BSNL ಇವತ್ತು 6 ತಿಂಗಳಾಯಿತು ಅವರ ಸಂಬಳವಿಲ್ಲ, ವೇತನವಿಲ್ಲದೆ ಬಹುಶಃ ಅವ್ರು ನರಳುವಂಥ ಪರಿಸ್ಥಿತಿ ಮಾಡಿದರೆ ಇದೆಲ್ಲ ಕೂಡ ಬಹುಶಃ ಕೇಂದ್ರ ಸರ್ಕಾರದ ಕೊಡುಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಇವತ್ತು ಒಂದಕ್ಕೂ ಕೂಡ ಮಾತಾಡೋದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. NMPT ಇವತ್ತು ಚೆಟ್ಟಿನಾಡ್ ಅವರಿಗೆ ಕೊಟ್ಟರು. NMPT ಏನಿದೆ ಮಂಗಳೂರು ಪೋರ್ಟ್ ಟ್ರಸ್ಟ್ ಇವತ್ತು ಏನು ಲ್ಯಾಂಡಿಂಗ್ ಇವತ್ತು ಬಂದು ಲ್ಯಾಂಡ್ ಆಗ್ತದೆ ಕೋಲ್ ಅದೆಲ್ಲ ಕೂಡ ಚೆಟ್ಟಿನಾಡ್ ಕಂಪನಿಗೆ ಅದಾನಿ ಕೂಡ ಕಾಂಪಿಟಿಷನ್ ಮಾಡಿದ್ರು. ಬಹುಶಃ ಚೆಟ್ಟಿನಾಡ್ ಅವರಿಗೆ ಹೋಗುವಂಥ ವಿಚಾರ ಆಯಿತು. ನೆಕ್ಸ್ಟಿಗೆ ಇನ್ನೊಂದು ಟೆಂಡರ್ ಕರೆದು ಹಂತವಾಗಿ ಅದನ್ನು ಇಡೀ ಕೊಡೋದಿಲ್ಲ, ಅದು ಲ್ಯಾಂಡಿಂಗನ್ನು ಕೊಟ್ಟು ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಒಂದು ಪಾರ್ಟ್ ಕೊಡ್ತಾರೆ, ಹಂತವಾಗಿ ಅದನ್ನು ಖಾಸಗೀಕರಣ ಕುರಿತು ವಿಚಾರ ಆಗ್ತದೆ. MP ಗೆ ವಿಚಾರ ಗೊತ್ತುಂಟಾ ಗೊತ್ತಿಲ್ವಾ? ಮತ್ತು MP ಮಾತು ಒಂದು ಕೂಡ ಇವತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ವಿಜಯ ಬ್ಯಾಂಕಿನ ಹೆಸರು ಬದಲಾವಣೆ ಮಾತಾಡೋದಿಲ್ಲ, ಏರ್ಪೋರ್ಟ್ ಖಾಸಗೀಕರಣ ಮಾತಾಡೋದಿಲ್ಲ, ಇವತ್ತು NMPT ಖಾಸಗೀಕರಣ ಮಾತಾಡೋದಿಲ್ಲ, CPCI ಹೈದರಾಬಾದಿಗೆ ಹೋಗೋ ಮಾತಾಡೋದಿಲ್ಲ, BSNL ಬಂದಾಗ್ತದೆ ಒಂದು ಮತ್ತೆ ಯಾವಾಗ ಮಾತಾಡೋದು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರ ಸಂಪತ್ತಿದ್ರೆ 4-5 ಮಾತು ಬೇರೆ ಯಾವುದು ಕೂಡ ಇಲ್ಲ. ಇನ್ನು ಮುಂದಕ್ಕೆ ನಿಮ್ಮ ಮಕ್ಕಳು ಎಲ್ಲಿಯಾದ್ರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಯಾರ ಹತ್ರ ಹೋಗಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ? ಯಾರಾದರೂ ನಿಮಗೆ ಸರ್ಕಾರದ ಮುಖದ ಒಂದು ನೇಮಕಾತಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ಎಲ್ಲರೂ ಕೂಡ ಪ್ರೈವೇಟ್ ಕಂಪನಿಗೆ ಅಡಿಗೆ ಹೋಗಿ ಬಹುಶಃ ಅಭದ್ರತೆ ಇಲ್ಲದ ಕೆಲಸದಲ್ಲಿ ನಮ್ಮ ಮಕ್ಕಳು ಜೀವಿಸುವಂಥ ಪರಿಸ್ಥಿತಿ ಮಾಡಿದರೆ ಅದು BJP ಮತ್ತು ಸಂಸದರು ಇವತ್ತು ಮಾಡಿ ನಮಗೆ ಇದು ಬಹುಶಃ ಕೊಟ್ಟಂಥ ಕೊಡುಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಬಹಳ ಗಂಭೀರವಾಗಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಇದು ನಮ್ಮ ಯುವ ಜನಾಂಗ ಮತ್ತು ಬಹುಶಃ ಈಗಾಗಲೇ ಹೇಳಿದ್ದಾರೆ ನಮ್ಮ ಮೊಮ್ಮಕ್ಕಳಿಗೂ ಅತ್ಯಂತ ನೆಮ್ಮದಿಯಿಂದ ಇರುವಂಥ ಅವಕಾಶ ಆಗ್ತದೆ ಅಂತ ಹೇಳಿ ಈ ರೀತಿಯ ಆಲೋಚನೆ ಆಗಿ ನಾವು ಇವತ್ತು ತೀರ್ಮಾನ ಮಾಡಬೇಕು. ಅದಕ್ಕೆ ಅತ್ಯಂತ ಮಹತ್ವದ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಗೆಲ್ಲಿಸಲಿ ಹಗ್ಗಲಿ ದುಡಿಯುವಂಥ ಕೆಲಸ ನಾವು ಮಾಡಲೇಬೇಕು. ನನಗೆ ವಿಶ್ವಾಸ ಇದೆ ತಾವೆಲ್ಲರೂ ಕೂಡ ತಮ್ಮ ಬೂತಿನಲ್ಲಿ ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಹಿರಿಯರು ಕಿರಿಯರು ಯುವಕರನ್ನು ಸಂಘಟಿಸಿ ಬಹುಶಃ ಕಾಂಗ್ರೆಸ್ ಮತ್ತು JDS ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮಿಥುನ್ ರೈ ಅವರ ಹಸ್ತ ಚಿಹ್ನೆಗೆ ಅತ್ಯಧಿಕ ಬಹುಮತ ತಂದು ಕೊಡುವಂಥ ವಿಚಾರ ಇವತ್ತು ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಮ್ಮ ಸರ್ಕಾರ ಇವತ್ತು ಬಂದ ನಂತರ ಹಿಂದಿನ ಸಿದ್ದರಾಮಯ್ಯ ಕೊಟ್ಟಂಥ ಹಲವಾರು ಎಲ್ಲ ಯೋಜನೆಗಳು ಕೂಡ ಈಗಿನ ಕುಮಾರಸ್ವಾಮಿ ಸರ್ಕಾರ ಇವತ್ತು ಎಲ್ಲ ಕೂಡ ಮುಂದುವರಿಸಿ ಜೊತೆಯಲ್ಲಿ ಐತಿಹಾಸಿಕವಾದ ಕಾರ್ಯಕ್ರಮಗಳು ಬಹುಶಃ 5 ವರ್ಷದಲ್ಲಿ ಮೋದಿ ಮಾಡಿದಂಥ ಇತಿಹಾಸ ಸೃಷ್ಟಿಸುವಂಥ ಕಾರ್ಯಕ್ರಮ ಅಧಿಕಾರಕ್ಕೆ ಬಂದ ನಂತರ ಕುಮಾರಸ್ವಾಮಿ ಮತ್ತು ಸರ್ಕಾರವನ್ನು ಒಂದು ದಿವಸ ಕೂಡ ನೆಮ್ಮದಿರಲಿಕ್ಕೆ ಬಿಡಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಅಧಿಕಾರ ವಹಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಆವಾಗದ ವಿಚಾರ ಕೇಳೋದು ಬೇಡ. ಇಲ್ಲಿ ಈ ರಾಜ್ಯದ ಜನತೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಇವತ್ತು ಮತ ಕೊಡಲಿಲ್ಲ. ಈ ರಾಜ್ಯ ಜನತೆ ಸಮ್ಮಿಶ್ರ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದೆ. ಯಾರಿಗೆ ನಂಬರ್ ಜಾಸ್ತಿ ಇದೆ ಅವರು ಸರ್ಕಾರ ರಚಿಸ್ತಾರೆ. ಇದು ಸಂವಿಧಾನದ ಕ್ರಮ. ತನ್ನಲ್ಲಿ ನಂಬರ್ ಇಲ್ಲದಿದ್ದರೂ ಕೂಡ ಗವರ್ನರ್ ಹತ್ರ ಹೋಗಿ ಅವರಿಂದ ಪರ್ಮಿಷನ್ ತಗೊಂಡು 1 ವಾರದ ಆಡಳಿತ ನಡೆಸುವಂಥ ಆಸೆ BJPಗಿದ್ರೆ ಅಧಿಕಾರಕ್ಕಾಗಿ ಎಷ್ಟು ಇವರು ಆಸೆ ಪಡ್ತಾರಂತ ನಾವು ಇವತ್ತು ಕಾಣಬೇಕಾಗ್ತದೆ. ಏನೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ರಕ್ಷಣೆಗೆ ಬಂದ ಕಾರಣ ಬಹುಶಃ ಇವತ್ತು ಅಧಿಕಾರ ನಾವು ನಡೆಸುವಂಥ ಅವಕಾಶ ಇದೆ. ತದನಂತರ ಬಂದು ರೈತರ ಸಾಲ ಮನ್ನಾ ಮಾಡಬೇಕು, ಮಾಡದಿದ್ದರೆ ಅದು ಬಿಡುವುದಿಲ್ಲ. ಬಂದರೆ ಅವ್ರ ತಲೆಯಲ್ಲಿ ಕುಮಾರಸ್ವಾಮಿ ಮಾಡುವುದಿಲ್ಲ, ಇದು ಅಸಾಧ್ಯ. 30-40 ಸಾವಿರ ಕೋಟಿಯ
ಆ ಒಂದು ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಜನರ ಮಧ್ಯೆ ಗೊಂದಲ ಸೃಷ್ಟಿಸಬೇಕಂತೇಳಿ ಸಾಲ ಮನ್ನಾ ಮಾಡಬೇಕು, ಇಲ್ಲದ ಅಲ್ಲಿದ್ದರನೇ ಇಲ್ಲಿದ್ದರೇ ಅಂತ ಮಾಡಿದ್ರು. ಬಹುಶಃ ಇವತ್ತು ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಯಾವುದು ಅಸಾಧ್ಯವಂತ ಎನಿಸಿದ್ರ ಅದು ಸಾಧ್ಯವನ್ನಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಸರ್ಕಾರ ಮಾಡಿ ಇವತ್ತೆಲ್ಲರ ರೈತರ ಇವತ್ತು ಸಾಲ ಮನ್ನಾ ಅಂತ ಐತಿಹಾಸಿಕ ಕಾರ್ಯಕ್ರಮ ಆಯಿತು. ನೀವು 5 ವರ್ಷ ಕೇಂದ್ರದಲ್ಲಿ ಒಂದು ಸಾಲ ಮನ್ನಾ ಮಾಡಿ ಏನಾದ್ರು ಯೋಜನೆ ಆಗಿದೆಯಾ? ಸಾಲ ಮನ್ನಾ ಮಾಡಿದವರಿಗೆ ತಾವು ಟೀಕೆ ಮಾಡುವಂಥ ಕೆಲಸ, ತಾವು ರೈತರನ್ನು ಮಾಡುವಂಥ ಕೆಲಸ ಇವತ್ತು ಮಾಡುವಂಥ ಅವಕಾಶ ಇರ್ತಾಯಿತ್ತು. ತದನಂತರ ಜನಸಾಮಾನ್ಯರು ಬಡವರು ಸ್ವಾಭಿಮಾನದ ಬದುಕಬೇಕೆಂಬ ಉದ್ದೇಶದಿಂದ ನಗರ ಪ್ರದೇಶದಲ್ಲಿರುವಂಥ ಬೀದಿ ವ್ಯಾಪಾರಸ್ಥರು ಅವರು ಬಹುಶಃ ಏನೊಂದು ನಮ್ಮ ವ್ಯಾಪಾರ ಮಾಡ್ತಾರೆ ಅದರ ಲಾಭ ತಗೊಂಡು ಅದನ್ನು ಬಡ್ಡಿ ಕೊಡೋ ಬದಲು ಅದರ ಲಾಭವನ್ನು ಸಂಪೂರ್ಣವಾಗಿ ಅವನದಾಗಿಸಬೇಕೆಂಬ ಉದ್ದೇಶದಿಂದ ಬಡವರ ಬಂಧು ಕಾರ್ಯಕ್ರಮ ತಂದು ಈ ದೇಶದಲ್ಲಿ ಐತಿಹಾಸಿಕವಾದ ಕಾರ್ಯಕ್ರಮ ತಂದರು. ಬಡವರು ಬಂದಂಥ ಕಾರ್ಯಕ್ರಮ ತಂದ ಉದ್ದೇಶ ಏನು? ಬಡವರು ಯಾರು ಬೆಳಗ್ಗೆಯಿಂದ ಸಂಜೆ ಶ್ರಮ ಪಡ್ತಾರೆ ಅವರು ಬೆಳಿಗ್ಗೆ ಇನ್ನೊಬ್ಬನಿಂದ ದುಡ್ಡು ತೆಗೆದು ಮತ್ತೆ ಅವನಿಗೆ ಅದರ ಲಾಭಾಂಶ ಕೊಡೋದಲ್ಲ, ಅವನ ವ್ಯಾಪಾರದ ಎಲ್ಲ ಲಾಭಾಂಶ ಕೂಡ ಅವನ ಜೊತೆಯಲ್ಲಿ ಇರಬೇಕು, ಅವನ ಕುಟುಂಬಕ್ಕೆ ಹಂಚಿಗೆ ಹೋಗ್ಬೇಕೆಂಬ ಉದ್ದೇಶದಿಂದ ಬಡವರ ಬಂದು ಕಾರ್ಯಕ್ರಮ ತಂದು ಈ ರಾಜ್ಯದ ಹಲವಾರು ಬಡವರಿಗೆ ಇವತ್ತು ಕಾರ್ಯ ಹಮ್ಮಿಕೊಂಡು ನಿಮ್ಮಿಂದ ಒಂದು ಕಾರ್ಯಕ್ರಮ ಬಡವರ ಬಂದು ತರದಂಥ ಒಂದು ಕಾರ್ಯಕ್ರಮ ಇವತ್ತು ಬಂದಿದೆ ಅಂತೇಳಿ ಈ ದೇಶದ ಜನಕ್ಕೆ ತಾವಿವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತಿಲ್ಲ. ಆದ ಕಾರಣ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಸಂಪೂರ್ಣ 5 ವರ್ಷ ಇದರಲ್ಲಿ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. ಭಾವನಾತ್ಮಕವಾಗಿ ಅಧಿಕಾರಕ್ಕೆ ಬಂದು ಮತ್ತೆ ಭಾವನಾತ್ಮಕವಾಗಿ ಬೇರೆ ಬೇರೆ ವಿಚಾರ ತಂದು ಮುಂದಿಟ್ಟುಕೊಂಡು ಹೋಗ್ತಾರೆ. ಬಹುಶಃ ಇದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಇವತ್ತು ಮುಂದೆ ಇಟ್ಟುಕೊಂಡು ಬಹುಶಃ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಬಹುಶಃ ಇಂದಿರಾ ಗಾಂಧಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕವಾದ ಪಾಠವನ್ನು ಮಾಡಿ ಬಾಂಗ್ಲಾದೇಶವನ್ನು ಇಬ್ಬಾಗ ಮಾಡಿ ಪಾಕಿಸ್ತಾನದ 1,40,000 ಸೈನಿಕರನ್ನು ಅರೆಸ್ಟ್ ಮಾಡಿ ಮೊಣಕಾಲಲ್ಲಿ ಕೂತ್ಕೊಳ್ಳಿಸಿ ಭಾರತದ ಕ್ಷಮೆ ಕೇಳಿದ ನಂತರ ಬಿಟ್ಟಂತ ಇತಿಹಾಸ ಬಹುಶಃ ಇದು ನಿಮ್ಮಿಂದ ಸಾಧ್ಯ ಆಗಿದೆ. ಯಾವಾಗದು ಕೂಡ 1,20,40,000 ಸೈನಿಕರು ಸೆರೆಹಿಡಿದು ತಂದು ಮೊಣಕಾಲದ ಮೇಲೆ ಕೂತ್ಕೊಳ್ಳಿಸಿ ಭಾರತ ದೇಶದ ಕ್ಷಮೆ ಕೇಳಿದ ನಂತರ ಅದು ಬಿಟ್ಟದು ಇತಿಹಾಸ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಬಾಂಗ್ಲಾದೇಶವನ್ನು ಪಾಕಿಸ್ತಾನ ಇಬ್ಬಾಗ ಮಾಡಿ ಬಾಂಗ್ಲಾದೇಶ ಮಾಡಿದರೆ ಅದು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅಲ್ಲ, ನಿಮ್ಮ ಬಿಜೆಪಿ ಯಾರಿಗೆ ಶಕ್ತಿ ಇದನ್ನು ಕೂಡ ಬರಲಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಭಾರತ ದೇಶದ ಒಂದೇ ಒಂದು ಇಂಚು ನಮ್ಮ ಜಾಗವನ್ನು ಯಾರಿಗೂ ಕೂಡ ಇವತ್ತು ಕೊಡಲಿಲ್ಲ. ಎಷ್ಟೇ ಒತ್ತಡ ಬಂದರೂ ಕೂಡ ಏನೇ ಇದ್ರೂ ಕೂಡ ಒಂದೇ ಒಂದು ಇಂಚು ಕೂಡ ನಾವು ಇವತ್ತು ಯಾರಿಗೆ ಇವತ್ತು ಕೊಡಲಿಲ್ಲ. ಆದರೆ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಾವಿರಾರು ಎಕರೆ ಜಾಗವನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಟ್ಟರು, ಸಾವಿರಾರು ಎಕರೆ ಜಾಗವನ್ನು ಇವತ್ತು ಭೂತಾನ್ಗೆ ಬಿಟ್ಟು ಕೊಟ್ಟರು. ಅದರ ಮತ್ತೆ ಬಹುಶಃ ಇವತ್ತು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಒಂದು ವಿಚಾರ ಇವತ್ತು ಆಗಿದೆ. ಇವತ್ತು ಬಿಜೆಪಿ ಅವ್ರದ್ದು ಯಾವುದು ಕೂಡ ಟೀಕೆ ಮಾಡಲಿಕ್ಕಿಲ್ಲ. ಬಹುಶಃ ರಾಹುಲ್ ಗಾಂಧಿಯನ್ನು ಗಾಂಧಿ ಕುಟುಂಬ ಅಂತ ಹೇಳಿ ಬಹುಶಃ ಇವತ್ತು ಟೀಕೆ ಮಾಡೋ ಸಂದರ್ಭ. ಭಾರತ ದೇಶದ ಮಣ್ಣಿನಿಂದ ಗಾಂಧಿ ಕುಟುಂಬವನ್ನು ಯಾರಿಗೂ ಕೂಡ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇತಿಹಾಸ ಇವತ್ತು ತೋರಿಸಿ ಕೊಡ್ತದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿ ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶದ ಶಾಂತಿಗೋಸ್ಕರ ಬಹುಶಃ ಇವತ್ತು ಪಾಕಿಸ್ತಾನದ ಎಲ್ಲ ಖಾಲಿಸ್ತಾನ ನಿರ್ಮಾಣ ಮಾಡಲಿಕ್ಕೆ ಏನು ಪ್ರಯತ್ನ ಪಟ್ರ ಅದೊಂದು ದಿಟ್ಟವಾಗಿ ಎದುರಿಸಿ ಖಾಲಿಸ್ತಾನ ಸಂಘಟನೆ ಇವತ್ತು ಬಂದ್ ಮಾಡಿ ಅದಕ್ಕಾಗಿ ಬಹುಶಃ ಇವತ್ತು ಅವರ ಜೀವವನ್ನು ಅವರ ರಕ್ತವನ್ನು ಬಹುಶಃ ಉತ್ತರ ಭಾರತದಲ್ಲಿ ಬಹುಶಃ ಮಣ್ಣಲ್ಲಿ ಇವತ್ತು ಬೆರೆತಿದೆ. ದಕ್ಷಿಣ ಭಾರತ ನಾವು ಸಣ್ಣದಿರುವಾಗ ನಾವು ನೋಡ್ತಾ ಇದ್ದೆವು, ನೀವು ಕೂಡ ಸಣ್ಣದಿರುವಾಗ ನೀವು ನೋಡ್ತಾ ಇರುವ ಪ್ರತಿ ದಿವಸ ಕೂಡ ಪೇಪರಲ್ಲಿ ತಮಿಳುನಾಡು ಆಂಧ್ರ ಬಹುಶಃ ಅಲ್ಲಿ ಇಲ್ಲಿ ಆ ಗಲಾಟೆ ಈ ಗಲಾಟೆ LTT ಗಲಾಟೆ ಯಾರಿಗೂ ಕೂಡ ಶಾಂತಿ ಅಂತ ಇರಲಿಲ್ಲ. ಆದರೆ ಬಹುಶಃ ಇದನ್ನೆಲ್ಲ ದಿಟ್ಟವಾಗಿ ಎದುರಿಸಬೇಕಂತ ಹೇಳಿ ರಾಜೀವ್ ಗಾಂಧಿ ಬಹುಶಃ ಇವತ್ತೊಂದು ಆಕ್ಷನ್ ತಗೊಂಡ ಕಾರಣ ಇವತ್ತು LTT ಶ್ರೀಲಂಕಾ ಅತ್ಯಂತ ಶಾಂತಿಯುತವಾಗಿದ್ದದ್ದು ಕೂಡ ನಾವು ಈ ಭಾರತ ದೇಶ ರಾಜೀವ್ ಗಾಂಧಿನ ಕಳ್ಕೊಂಡೆವು. ರಾಜೀವ್ ಗಾಂಧಿನ ರಕ್ತ ಈ ದಕ್ಷಿಣ ಭಾರತದ ಮಣ್ಣಿನಲ್ಲಿದೆ, ಇಂದಿರಾ ಗಾಂಧಿಯ ರಕ್ತ ಉತ್ತರ ಭಾರತದ ಮಣ್ಣಿನಲ್ಲಿದೆ, ರಾಜೀವ್ ಗಾಂಧಿ ರಕ್ತ ದಕ್ಷಿಣ ಭಾರತದ ಮಣ್ಣಿನಲ್ಲಿದೆ. ಭಾರತ ದೇಶದಿಂದ ಗಾಂಧಿ ಕುಟುಂಬದ ಮಣ್ಣಿನಲ್ಲಿರುವಂತಹ ಒಂದು ದೊಡ್ಡ ಸಂಬಂಧವನ್ನು ನಿಮಗೆ ಬಿಜೆಪಿ ಎಷ್ಟೇ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ದೇಶ ಅದನ್ನು ಬಿಡುದು ಇಲ್ಲ ಅಂತ ಬಹುಶಃ ಮುಂದೆ ತೋರಿಸಿಕೊಡದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವೆಲ್ಲ ಬಹುಶಃ ಜಾತಿ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಭಾರತೀಯರು ಒಂದೊಂದು ಬಹಳ ಸ್ಪಷ್ಟವಾದ ನಿಲುವಿನ ಮುಖಾಂತರ ಸೋದರತೆ, ಪ್ರೀತಿ, ವಿಶ್ವಾಸ, ಅತ್ಯಂತ ಅಭಿವೃದ್ಧಿ ಮತ್ತು ಅತ್ಯಂತ ಬಲಿಷ್ಠವಾದ ಭಾರತ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗುವಂಥದ್ದು. ಈ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶ ಮುಟ್ಟು ಸರ್ವರಿ ಕೂಡ ಮಾತಾಡುವಂಥ ಹಕ್ಕು ಧೈರ್ಯ ಕೊಡುವಂಥ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಆಗಿದೆ. ಅದಕ್ಕಾಗಿದ್ದು ದೇಶಕ್ಕಾಗಿ ನಡೆಯುವಂಥ ಚುನಾವಣೆ. BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಮಗೆ ನಿಮಗೆ ಎಲ್ಲ ಕಡೆ ಇವತ್ತು ಅಧಿಕಾರ ಕೊಟ್ಟಂತಹ ಮತ್ತು ಮಾತಾಡಲಿಕ್ಕೆ ಅವಕಾಶ ಸಂವಿಧಾನ. ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಏನಾದರೂ ದೇಶದ ಪ್ರಧಾನಿ ಆಗಿದ್ರೆ ಅದು BR ಅಂಬೇಡ್ಕರ್ ಸಂವಿಧಾನಕ್ಕೆ ಕೊಟ್ಟಂತ ದೊಡ್ಡ ಶಕ್ತಿ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಮುಖ್ಯಮಂತ್ರಿ ಇದ್ದಾಗ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದು ಹೊರಗೆ ಬಂದು ಮತ್ತೆ ನನಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಹೇಳುವ ಅವಕಾಶ ಈ ದೇಶದಲ್ಲಿದ್ದರೆ ಅದು ಅಂಬೇಡ್ಕರ್ ಸಂವಿಧಾನವರು ಕೊಟ್ಟಂತ ಅವಕಾಶ. ವಿದೇಶದಲ್ಲಿದ್ದರೆ ಜೈಲಲ್ಲಿ ಒಳಗೆ ಮತ್ತೆ ಹೊರಗೆ ಬರಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಇತ್ತು. ಈ ದೇಶದ ಸಂವಿಧಾನ ಬಹುಶಃ ಕೊಟ್ಟಂತ ಅವಕಾಶ. ಈ ದೇಶದ ಸಂವಿಧಾನ ಉಳಿಸಿಕೊಳ್ಳುವ ಕೆಲಸ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅದನ್ನ ವಿದ್ಯಾರ್ಥಿಗಳು, ಯುವಕರು, ಹಿರಿಯರು, ಮಹಿಳೆಯರು, ಕಾರ್ಮಿಕರು, ರೈತ ವರ್ಗ ಎಲ್ಲ ಬಹುಶಃ ವರ್ಗದವರು ಕೂಡ ಇವತ್ತು ಮುಂದೆ ನಿಂತು ಹೋಗುವಂತ ಅವಕಾಶತ್ತಾಗಲಿ. ಸುಳ್ಯದ ತಮಿಳುನಾಡಿಗೆ ಇದ್ದಂಥ ಸಮಸ್ಯೆಯನ್ನು ರಮಣಾತ್ರ ಉಸ್ತುವಾರಿ ಸಚಿವರಾದಾಗ ಸಿದ್ದರಾಮಯ್ಯ ಕೂತ್ಕೊಂಡು ಚರ್ಚೆ ಮಾಡಿ ಬಹುತೇಕ ಎಲ್ಲ ಸಮಸ್ಯೆ ಬಗೆಹರಿಸುವ ಅವಕಾಶ ಆಯಿತು. ಏನಾದ್ರು ಒಂದು ಪಾರ್ಲಿಮೆಂಟಲ್ಲಿ ತಮಿಳರ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ, ಒಂದು ಪೇಪರ್ ಸ್ಟೇಟ್ಮೆಂಟ್ ತೋರಿಸಿ ನೋಡುವ. ಹಂಗಾರ ಅವರು ಇವತ್ತು ಮಾತಾಡಿದ್ದಾರೆ ಅಸೆಂಬ್ಲಿಯಲ್ಲಿ, ಒಂದು ಪೇಪರ್ ತೋರಿಸಿ. ಆದ ಕಾರಣ ಎಲ್ಲ ಅವಕಾಶಕ್ಕೂ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಅಂತ ನಾನು ಹೇಳಿಕೊಳ್ತಾ ಮತ್ತೆ ನಿಮ್ಮ ಹತ್ರ ನನ್ನ ಕಲಕಲಿಯ ಕೈ ಮುಗಿದು ಪ್ರಾರ್ಥನೆ ಏನಂತ ಹೇಳಿದರೆ, ದಯವಿಟ್ಟು ನಿಮ್ಮ ಬೂತ್ ಮತ್ತು ನಿಮ್ಮ ಗ್ರಾಮದಲ್ಲಿ ನೀವೇ ಚುನಾವಣೆಗೆ ನಿಂತದ್ದು, ನಿಮ್ಮ ಅಣ್ಣ ಮತ್ತು ನಿಮ್ಮ ಸೋದರ, ನಿಮ್ಮ ಮಗ ಚುನಾವಣೆ ನಿಂತಂದು ಎನಿಸಿಕೊಂಡು ಅತ್ಯಂತ ಶ್ರಮ ವಹಿಸಿ ಈ ಸಲ ಕಾಂಗ್ರೆಸ್ ಪಕ್ಷದ ಅತ್ಯಧಿಕ ಲೀಡನ್ನು ಈ ಪ್ರದೇಶದ ಕೊಡುವಂಥ ವಿಶೇಷವಾದ ಆಸಕ್ತಿ ತಾವೆಲ್ಲ ವಹಿಸ್ಕೊಳ್ಬೇಕು. ಬಹುಶಃ ಇದು ಕುಮಾರಸ್ವಾಮಿ ಅವರಿಗೆ ನೀವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ವಂದಿಸಿ ನಿಮ್ಮೆಲ್ಲರ ಆಶೆ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.